ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ ಇವತ್ತು ಕೂಡ ನಗರದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಸದನದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿದೆ. ಅಂಗನವಾಡಿ ಕಾರ್ಯಕರ್ತೆಯರ ಬೇಡಿಕೆ ಈಡೇರಿಸುವಂತೆ ಜೆಡಿಎಸ್ನ ಶಾಸಕರು ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಕಲಾಪ ಆರಂಭವಾಗ್ತಾ ಇದ್ದಂತೆ ವಿಷಯವನ್ನು ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಅಂಗನವಾಡಿ ಕಾರ್ಯಕರ್ತೆಯರಿಂದ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ. ಅವರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯ ಮಾಡಿದರು. ಶೆಟ್ಟರ್ ಪ್ರಸ್ತಾಪಕ್ಕೆ ಸಚಿವ ಆರ್ ವಿ ದೇಶಪಾಂಡೆ ಮಾತನಾಡಿ, ಈ ಸಂಬಂಧ ಏಪ್ರಿಲ್ 19ರಂದು ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ಕರೆದಿದ್ದಾರೆ ಅಂತ ಹೇಳಿದ್ರು. ಬಳಿಕ ಉತ್ತರಿಸಿದ ಸಿಎಂ ಸಿದ್ದರಾಮಯ್ಯ, ಪ್ರತಿ ವರ್ಷ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಹಾಯ ನಮ್ಮ ಕೈಲಾದಷ್ಟು ಮಾಡಿದ್ದೇವೆ. ಏಪ್ರಿಲ್ 19ರಂದು ಸಭೆಯನ್ನು ಕೂಡ ಕರೆದಿದ್ದೀವಿ, ಚರ್ಚೆ ಮಾಡ್ತೀವಿ, ಚಳವಳಿಯನ್ನ ಕೈಬಿಡಿ ಅಂತ ಮುಖ್ಯಮಂತ್ರಿಗಳು ಸದನದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮನವಿಯನ್ನ ಮಾಡಿದ್ದಾರೆ. ಮನಸ್ಸಿನಿಂದ ಇತ್ಯರ್ಥ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದೆ. ಇಲ್ಲ ನೀವೇನಾದ್ರು ಈಗಲೇ ಅನೌನ್ಸ್ ಮಾಡಬೇಕು, ಈಗ ಅನೌನ್ಸ್ ಮಾಡೋಕ್ಕಾಗಲ್ಲಮ್ಮ, ಆಮೇಲೆ ನಾವು ಕೂತ್ಕೊಂಡು ಮಾತಾಡಿ ಏನು ಮಾಡ್ಬೋದು ಅನ್ನೋದನ್ನ ನಿಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಸಿ ಓನ್ಲಿ ಸಜೆಸ್ಟೆಡ್ ಮೀಟಿಂಗ್ ಕರೀರಿ ಅಂತ, ಸಿ ಓನ್ಲಿ ಸಜೆಸ್ಟೆಡ್. ಆಮೇಲೆ ಡೇಟ್ ಈಗಲೇ ನಿಗದಿ ಆಗಬೇಕು ಅಂತದ್ದು, ಇವತ್ತೇ ನಿಗದಿ ಆಗಿಬಿಡ್ಬೇಕು ಅಂತದ್ದು. ನಾನು ನಮ್ಮ ಸಿಬ್ಬಂದಿಯವ್ರಿಗೆ ಕರೆದು ಡೇಟು ಕೂಡ 19ನೇ ತಾರೀಕು ಅಂತ ಡೇಟು ನಿಗದಿ ಆಯಿತು. ನೋಟಿಸು ಬೇಕು ಇವತ್ತೇ ಅಂತಂದ್ರು. ನೋಟಿಸ್ನು ತಯಾರು ಮಾಡಿ ಅವ್ರ ಕೈಗೆ ನೋಟಿಸು ಕೊಟ್ಟಾಯಿತು. ಇಷ್ಟಾದ್ಮೇಲೆ ಅವ್ರು ಹೋದ್ರು. ನಾನು ಒಪ್ಕೊಂಡಿದ್ದಾರೆ ಅಂತ ಭಾವಿಸ್ಕೊಂಡಿದ್ದೆ. ಇಷ್ಟೆಲ್ಲ ಅವರೇ ಸಜೆಸ್ಟ್ ಮಾಡಿದ್ರಲ್ಲ, ನಾವು